ಕೇಶು, ಇನ್ನೊಂದು ಚಪಾತಿ ಹಾಕಿಸ್ಕೊಳಪ್ಪ. ಬೇಡ ಕಣಜ್ಜಿ, ಸಾಕು. ನಾನೇ ನಿಂಗೆ ಅನ್ನ ಹಾಕ್ತಿಲ್ಲ ಮಗು, ಚಪಾತಿ ಹಾಕ್ತಾ ಇರೋದು. ಇದರಿಂದ ಏನು ಶುಗರ್ ಬರಲ್ಲ ಬಿಡು. ಹಂಗೇನಿಲ್ಲ. ನೋಡಿ ವಿಡಿಯೋ ಅಲ್ಲಿ ಏನು ಹೇಳಿದ್ದಾರೆ ಅಂತ. Now listen very carefully. I shall say this only once. ಚಪಾತಿ ಇರಲಿ ಅನ್ನ ಇರಲಿ ಎರಡು ಕಾರ್ಬೋಹೈಡ್ರೇಟ್ ರಿಚ್ ಇರೋವಂಥ ಆಹಾರ. ಸೊ ಎರಡರಿಂದನೂ ನಿಮ್ಗೆ ಖಂಡಿತ ಶುಗರು ಕಡಿಮೆ ಆಗಲ್ಲ. ಆದಷ್ಟು ಆ ಪೋರ್ಷನ್ ಸೈಜ್ನ ಕಮ್ಮಿ ಮಾಡಿ ನೀವು ತರಕಾರಿನ ಹೆಚ್ಚಿಗೆ ಮಾಡಿದಾಗ ಹಾಗೂ ಪ್ರೋಟೀನ್ ಯುಕ್ತ ಆಹಾರನ ಜಾಸ್ತಿ ಮಾಡಿದಾಗ ನಿಮಗೆ ಖಂಡಿತ ಶುಗರು ಕಂಟ್ರೋಲಿಗೆ ಬರೋಕ್ಕೆ ಶುರುವಾಗುತ್ತೆ. ಹೊಟ್ಟೆ ಕರಗಿಸ್ತಲೇ ಇದ್ರೆ ಶುಗರ್ ಬಂದ್ಬಿಡುತ್ತೆ ಕಣೋ ಕೇಶು. ಓ, ನೀನೇನು ಹೊಟ್ಟೆ ಕರಗಿಸ್ಬಿಟ್ರೆ ನಿಂಗೆ ಶುಗರ್ ಬರಲ್ವಾ? ನೋಡು ನಮ್ಮ ಡಾಕ್ಟರ್ ಏನು ಹೇಳಿದ್ದಾರೆ. ಹಾಗೇನಿಲ್ಲ, ಸಣ್ಣ ಇರಲಿ ದಪ್ಪ ಇರಲಿ. ಯಾಕೆಂದರೆ ಫ್ಯಾಟು ಕೆಲವ್ರಿಗೆ ಬಿಲೋ ದಿ ಸ್ಕಿನ್ ಸ್ಟೋರ್ ಆಗುತ್ತೆ, ಇನ್ನು ಕೆಲವ್ರಿಗೆ ಬಿಟ್ವೀನ್ ದಿ ಆರ್ಗನ್ಸ್, ಎರಡು ಆರ್ಗನ್ಸ್ ಮಧ್ಯೆ ಫ್ಯಾಟು ಸ್ಟೋರ್ ಆಗಲಿಕ್ಕೆ ಶುರುವಾಗಿರುತ್ತೆ. ಅದನ್ನು ವಿಸರಲ್ ಫ್ಯಾಟ್ ಅಂತಲೂ ಕರಿತೀವಿ ನಾವು. ಅದು ಕೂಡ ಮೇಯ್ನಾಗಿ ಲಿವರಲ್ಲಿ ಸ್ಟೋರ್ ಆದಾಗ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಇದೆಲ್ಲ ಮುಖ್ಯವಾದ ಒಂದು ಕಾರಣನೇ. ಈ ಫ್ಯಾಟಿ ಲಿವರೇ ಮುಂದೆ ನಿಮಗೆ ಡಯಾಬಿಟೀಸ್ ಆಗಿ ಕನ್ವರ್ಟ್ ಆಗೋಕ್ಕೆ ಒಂದು ಮಹಾ ಕಾರಣನೇ ಆಗುತ್ತೆ. ಸೊ ಬಿ ಕೇರ್ಫುಲ್ ವೆದರ್ ಇಟ್ ಈಸ್ ವಿಸರಲ್ ಫ್ಯಾಟ್ ಆರ್ ಎಕ್ಸ್ಟರ್ನಲ್ ಫ್ಯಾಟ್, ಯು ಶುಡ್ ಬಿ ಕೇರ್ಫುಲ್. ನೋಡೋಕ್ಕೆ ಸಣ್ಣ ಇರ್ಬೋದು, ಬಟ್ ಒಳಗಡೆ ಫ್ಯಾಟ್ ಇರ್ಬೋದು. ಇದನ್ನು ನೀವು ಚೆಕಪ್ ಮಾಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ಬಿ ಕೇರ್ಫುಲ್ ಅಬೌಟ್ ಯುವರ್ ಫ್ಯಾಟ್ ಕಂಟೆಂಟ್ ಇನ್ ಯುವರ್ ಬಾಡಿ. I don't understand any of this. ಹೌದಾ? ನನಗೇನು ಪ್ರಾಬ್ಲಮ್ ಇಲ್ಲ ಬಿಡ, ನಾನು ಮೆಣಸಿನ್ಕಾಯಿ ಬಜ್ಜಿ ಮಾಡಕ್ಕೆ ಹೋಗ್ತೀನಿ. Stop it. Get some help. ಸರಿಗಿದ್ಯಾ ಬಿಡು ನೀನು. ಓಹ್, ಏನ್ ಇವತ್ತು ಮೈಕು ಬದಲು ಫೋರ್ಕಾ? ಇಲ್ಲ, ಮೈಕು ಜೊತೆಗೆ ಕೊಟ್ಟಿದ್ದಾರೆ. ಸೊ ದಟ್ಸ್ ಇಟ್ ಗೈಸ್, ಈ ಸೀರೀಸ್ ಮುಗೀತು. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಅಸ್. 3 ಎಪಿಸೋಡ್ ಮಾಡಿದ್ವಿ, ಎಲ್ಲದನ್ನು ನೋಡಿದ್ರಿ ನೀವು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಇನ್ನೂ ಹಲವಾರು ಸೀರೀಸ್ ಮಾಡ್ತೀವಿ, ಅದಕ್ಕೆ ಕೆಳಗಡೆ ಫಾಲೋ ಮಾಡಿ. ಜೊತೆಗೆ ನಮ್ಮ ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮ್ ಜಾಯ್ನ್ ಆಗಿ. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.